ಮೊದಲನೆಯದು ಕೆಂಪು ಉಪವಾಸ, ಅಂದರೆ ಕ್ಯಾಲರಿಗಳಿಲ್ಲದ ಉಪವಾಸ. ಕೇವಲ ನೀರು, ಸುವಾಸನೆ ನೀರು, ನಿಂಬೆ ನೀರು, ಕಪ್ಪು ಕಾಫಿ ಅಂದರೆ ಬ್ಲ್ಯಾಕ್ ಕಾಫಿ, ಹಸಿರು ಚಹಾ ಗ್ರೀನ್ ಟೀ, ಗಿಡಮೂಲಿಕೆ ಚಹಾ, ದಾಸವಾಳ ಚಹಾ, ಹಾಲು ಮತ್ತು ಸಕ್ಕರೆ ಇಲ್ಲದಂತಹ ಚಹಾ ಕಾಫಿ ಕುಡಿಬೋದು. ಹಳದಿ ಉಪವಾಸದಲ್ಲಿ ಕನಿಷ್ಠ ಕ್ಯಾಲರಿ ದ್ರವಗಳು, ಕೆಂಪು ಬಣ್ಣ ಉಪವಾಸದಲ್ಲಿ ಸೇವಿಸುವ ಎಲ್ಲ ಆಹಾರಗಳು ಮತ್ತು ಬುಲೆಟ್ ಪ್ರೂಫ್ ಕಾಫಿ, ಸಕ್ಕರೆ ಇಲ್ಲದ ಹಾಲಿನೊಂದಿಗೆ ಚಹಾ ಮತ್ತು ಕಾಫಿ, ಎಳನೀರು, ಬೂದಿ ಸೋರೆಕಾಯಿ ರಸ, ಸ್ಪಷ್ಟ ತರಕಾರಿ ಸೂಪುಗಳು, ಮಜ್ಜಿಗೆ ಮತ್ತು ಕಡಿಮೆ ಕ್ಯಾಲರಿ ಹೊಂದಿರುವಂಥ ಯಾವುದೇ ಇತರ ದ್ರವ ಆಹಾರಗಳನ್ನು ಸೇವಿಸಬೇಕು. ಹಸಿರು ಉಪವಾಸ, ಇದರಲ್ಲಿ ಕೆಂಪು ಮತ್ತು ಹಳದಿ ಬಣ್ಣ ಸೇವಿಸುವ ಎಲ್ಲ ವಸ್ತುಗಳು, ಕನಿಷ್ಠ ಅಥವಾ ಮಧ್ಯಮ ಕಚ್ಚಾ ಆಹಾರಗಳು ಅಂದರೆ ತರಕಾರಿಗಳು, ಹಣ್ಣುಗಳು, ಮೊಳಕೆ ಕಾಳುಗಳು, ತೆಂಗಿನಕಾಯಿ, ಮಾಂಸ, ಆಲಿವ್ ಎಣ್ಣೆ ಅಥವಾ ತುಪ್ಪದೊಂದಿಗೆ ಬೇಯಿಸಿದ ತರಕಾರಿಗಳು, ಮೊಸರು ಮತ್ತು ಹಾಲನ್ನು ನಾವು ಸೇವಿಸ್ಬೋದು. ಹೀಗೆ 3 ವಿಧದ ಉಪವಾಸಗಳನ್ನು ನಾವು ಮಾಡ್ಬೋದು. ಯಾರು ತುಂಬ ಸ್ಟ್ರಾಂಗ್ ಇರ್ತಾರೆ, ಹೆಚ್ಚು ಸಮಯ ತಡೆಯೋ ಶಕ್ತಿ ಇರುತ್ತೆ, ಅವರು ಕೆಂಪನ್ನು ಮಾಡ್ಬೋದು, ಕೆಂಪು ಬಣ್ಣದ ಉಪವಾಸವನ್ನು. ಇನ್ನು ಎರಡನೇದು ಮಾಡ್ರೇಟ್, ಅದು ಹಳದಿ ಬಣ್ಣ, ಅದರಲ್ಲಿ ಏನೇನನ್ನು ನಾವು ಸೇವಿಸ್ಬೋದು ಅಂತ ಆಗಲೇ ಈಗ ಲಿಸ್ಟಲ್ಲಿ ನಾವು ಹೇಳಿದ್ವಿ. ಇನ್ನು ಮೂರನೇದು ಹಸಿರು ಬಣ್ಣದ ಉಪವಾಸ, ಅದು ಇನ್ನೊಂದು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರುತ್ತೆ. ಸೊ ಉಪವಾಸವನ್ನು ಪ್ರಾರಂಭ ಮಾಡೋರು ಈ 3 ವಿಧವಾದ ಉಪವಾಸಗಳನ್ನು ರೂಢಿ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಉಪವಾಸ ನಮ್ಮ ಆರೋಗ್ಯಕ್ಕೆ ಬಹಳ ಬಹಳ ಒಳ್ಳೆಯದು. ಯಾರು ಬಿಗಿನರ್ಸ್ ಇರ್ತಾರೆ ಅವರು ಈ ಒಂದು ಹಸಿರು ಬಣ್ಣದ ಉಪವಾಸದಿಂದ ಪ್ರಾರಂಭ ಮಾಡಿ ಅವರಿಗೆ ಅದನ್ನು ಮಾಡಲಿಕ್ಕೆ ಶಕ್ತಿ ಇದೆ, ಇನ್ನೂ ನಾನು ಮುಂದುವರಿಸ್ಬೋದು ಅಂದಾಗ ಹಳದಿ ಬಣ್ಣದ ಉಪವಾಸವನ್ನು ಮಾಡಬೇಕು. ನಂತರ ಮತ್ತೆ ಇನ್ನಷ್ಟು ಹೆಚ್ಚು ಶಕ್ತಿಯುತವಾಗಿ ನಾವು ಮಾಡ್ಬೋದು ಅನ್ನಿಸಿದಾಗ ನಾವು ಕೆಂಪು ಬಣ್ಣದ ಉಪವಾಸವನ್ನು ಮಾಡಿದರೆ ಒಳ್ಳೆಯದು. ಹಾಗಾಗಿ ಡಯಟ್ ಮಾಡೋರಿಗೆ, ತೂಕ ಕಡಿಮೆ ಮಾಡಿಕೊಳ್ಳಲಿಕ್ಕೆ ಉಪವಾಸ ಒಂದು ಅತ್ಯುತ್ತಮ ವಿಧಾನ. ಬೇಕಾದರೆ ನೀವು ಇದನ್ನು ಪ್ರಯತ್ನ ಮಾಡಿ. 1 ತಿಂಗಳು ಅಥವಾ 2 ತಿಂಗಳ ನಂತರ, ಅಂದರೆ ತಿಂಗಳಲ್ಲಿ 1 ಅಥವಾ 2 ದಿನ ಮಾಡ್ಬೋದು. ಹಸಿರು ಉಪವಾಸ ಆದರೆ ನೀವು ವಾರಕ್ಕೊಂದು ದಿನ ಮಾಡ್ಬೋದು. ಹಳದಿ ಉಪವಾಸವನ್ನು 15 ದಿನಕ್ಕೊಮ್ಮೆ ಮಾಡಬಹುದು. ಹಾಗೆ ಕೆಂಪು ಉಪವಾಸವನ್ನು ನೀವು ತಿಂಗಳಿಗೊಮ್ಮೆ ಮಾಡಿ ಒಳ್ಳೆಯ ರಿಸಲ್ಟ್ ಬರೋದನ್ನು ನೀವೇ ನೋಡ್ತೀರಾ. ಪ್ರಯತ್ನ ಪಟ್ಟು ನೋಡಿ. ನಿಮ್ಮ ವೆಯ್ಟು ಕಡಿಮೆ ಆಗುತ್ತಾ ಇಲ್ವಾ ನಿಮಗೆ ಗೊತ್ತಾಗುತ್ತೆ. ಆದಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆದರೆ ವೆಯ್ಟ್ ಕಡಿಮೆ ಆದಮೇಲೂ ಸಹ ಉಪವಾಸ ಎಂದೆಂದಿಗೂ ಆರೋಗ್ಯಕ್ಕೆ ಒಳ್ಳೆಯದೇ. ಏಕಾದಶಿಯನ್ನು ಮಾಡ್ತಾಯಿದ್ದೆ ಅದಕ್ಕಾಗಿ. ಹಾಗಾಗಿ ಉಪವಾಸವನ್ನು ರೂಢಿಸ್ಕೊಳ್ಳೋದು ತುಂಬ ತುಂಬ ಉತ್ತಮವಾದಂಥ ಒಂದು ಅಭ್ಯಾಸ. ಅದು ವೆಯ್ಟ್ ಲಾಸ್ಗೆ ಇರ್ಬೋದು ಅಥವಾ ನಮ್ಮ ಆರೋಗ್ಯ ವೃದ್ಧಿಗಾಗಿ ಇರ್ಬೋದು. ಉಪವಾಸ ನಮ್ಮ ಜೀವನದ ಒಂದು ಭಾಗವಾದರೆ ಹಿಂದಿನವರು ಅದಕ್ಕೆ ಏಕಾದಶಿ ಇದೆಲ್ಲ ಮಾಡಿರೋದು. ಅದರಿಂದಾಗಿ ನಮ್ಮ ಅಂಗಾಂಗಗಳು ಅದಕ್ಕೆ ರೆಸ್ಟ್ ಸಿಕ್ಕಿ ಹೆಚ್ಚು ಹೆಚ್ಚು ಅವು ಇನ್ನೂ ಹೆಚ್ಚಾಗಿ ಕೆಲಸ ಮಾಡಲಿಕ್ಕೆ ಸಹಾಯ ಆಗುತ್ತೆ. ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.